ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಉಪ್ಪಿನಕಾಯಿತು ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ಹಾಕೋಣ ಅಂತ. ಆಮೇಲೆ ಹಾಗೇ ಅದನ್ನು ವಿವಿಕ್ದಾಗೆ ನಾವು ಸ್ವಲ್ಪ ಮಾಡ್ತಿದ್ದೀವಿ, ಕಸ್ಟಮರ್ರಿಗೆ ಕೊಡೋಣ ಅಂತ. ಸೊ ಯಾವ ಥರ ಮಾಡ್ತಿದ್ದೀವಿ, ಎಲ್ಲ ಹೇಗೆ ರೆಡಿ ಆಗಿದೆ, ನಿನ್ನೆ ಕಟ್ ಮಾಡಿರೋದೆಲ್ಲ ಆಗಿದೆ, ಅದನ್ನು ವಿಡಿಯೋ ಮಾಡಿದ್ದೀನಿ. ಬಟ್ ಇವಾಗ ಅದನ್ನು ಒಣಗಿಸಿ ರೆಡಿ ಮಾಡಿರೋದನ್ನು ನಾವು ವಿಡಿಯೋ ತೋರಿಸ್ತಿದ್ದೀನಿ. ಇದು ಮಾವಿನಕಾಯಿ ಎಲ್ಲದನ್ನು ನಮ್ಮ ಮನೆಯವರು ಫ್ರೆಂಡ್ ಅವ್ರ ಮನೇಲಿ ಕಿತ್ಕೊಂಡು ಬಂದಿದ್ದು. ಒಂದು 100-150 ಏನೋ ಇತ್ತು. ಈ ಥರ ಎಲ್ಲದು ಪೀಸ್ ಮಾಡಿ ಒಳಗಡೆ ಇರೋ ಅಂತಹ ವಾಟೆ ಎಲ್ಲ ತೆಗೆದು ಇಷ್ಟಿಷ್ಟು ದಪ್ಪ ಇರಬೇಕು. ಯಾಕೆಂದರೆ ನಾವು ತೊಳೆದು ಒಣಗಿಸಿದ್ಮೇಲೆ ಸ್ವಲ್ಪ ಸಣ್ಣ ಆಗುತ್ತೆ. ಸೊ ಹಾಗಾಗಿ ಈ ಥರ ಇಷ್ಟು ಪೀಸ್ ಮಾಡಿದ್ರೆ ಒಳ್ಳೆಯದು, ಚೆನ್ನಾಗಿರುತ್ತೆ. ಇದು ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ. ಆಲ್ಮೋಸ್ಟ್ ಕಟ್ ಮಾಡೋದಕ್ಕೇ ಒಂದು 3 to 4 hours ಆಯ್ತೇನೋ. ಕಟ್ ಮಾಡಿ ಎಲ್ಲದನ್ನು ವಾಶ್ ಮಾಡಿ ಅದನ್ನು ಒಣಗಿಸಿರೋದನ್ನು ನಾನು ವಿಡಿಯೋ ಮಾಡ್ಕೊಂಡು ಇಲ್ವೋ ಗೊತ್ತಿಲ್ಲ. ಬಟ್ ನೀಟಾಗಿ ಎಲ್ಲದನ್ನು ಕಟ್ ಮಾಡಿ, ಅಲ್ಲಿ ಕಟ್ ಮಾಡೋ ಜಾಗ ಎಲ್ಲ ಫಸ್ಟ್ ನೀಟಾಗಿ ಎಲ್ಲದನ್ನು ಒರೆಸ್ಕೊಂಡು ನೀಟಾಗಿ ಎಲ್ಲ ಡ್ರೈ ಆದಮೇಲೆ ನಾವು ಕಟ್ ಮಾಡ್ಕೊತಾ ಇದ್ದೀವಿ. ಕೆಲವರು ಇಳ್ಗೆ ಮಣೆ ಅಂದರೆ ತುರೆ ಮಣೆಯಲ್ಲೂ ಕಟ್ ಮಾಡ್ಕೋತಾರೆ. ಆಲ್ಮೋಸ್ಟ್ ಅದೇ ಥರ ಕಟ್ ಮಾಡ್ಕೋತಾರೆ. ಬಟ್ ನಮಗೆ ಅದು ನಮ್ಮ ಹತ್ರ ಇರಲಿಲ್ಲ ಅನ್ನೋದಕ್ಕೋಸ್ಕರ ಹಾಗೆಯೇ ಇಷ್ಟೊಂದು ಉಪ್ಪಿನಕಾಯಿನ ನಾವು ಫಸ್ಟ್ ಟೈಮ್ ಮಾಡ್ತಿರೋದು, ನೋಡೋಣ ಅಂತ. ಇದು ಆ್ಯಕ್ಚುಲಿ ನಮ್ಮ ಅತ್ತೆ ಮಾಡ್ತಿದ್ರಂತೆ. ಇದು ನಮ್ಮ ಅತ್ತೆ ರೆಸಿಪಿ ಅಂತಲೇ ಹೇಳ್ಬೋದು. ಇವಾಗ ಎಲ್ಲದು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದು ವಾಟೆ ಏನು ಎಕ್ಸ್ಟ್ರಾ ಇತ್ತು ಇದನ್ನೆಲ್ಲ ಬಿಸಾಕಬೇಕು. ಆಲ್ಮೋಸ್ಟ್ ಎಲ್ಲದನ್ನು ಕಟ್ ಮಾಡಿ ಆಗಿದೆ. ಇನ್ನೂ ಇಷ್ಟು ಸ್ವಲ್ಪ ಇತ್ತು, ಅದನ್ನು ಕಟ್ ಮಾಡಿ ಮುಗಿಸಿ ವಾಶ್ ಮಾಡಿಬಿಡೋಣ ಅಂತ. ಇದಕ್ಕೆ ಬೇಕಾಗಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಏನು ಅಷ್ಟೊಂದಿಲ್ಲ, ಬಟ್ ತುಂಬಾ ಸಿಂಪಲ್ಲು. ನೀವು 1 ವರ್ಷದವರೆಗೂ ಈ ಉಪ್ಪಿನಕಾಯಿನ ಸ್ಟೋರ್ ಮಾಡಿಕೊಂಡು ತಿನ್ಬೋದು. ಸೊ ಹಾಗಾಗಿ ಈ ಥರ ನೀವು ಉಪ್ಪಿನಕಾಯಿ ಮಾಡೋದ್ರಿಂದ ನೀವು 1 year ಅಂತೂ ನೆಕ್ಸ್ಟ್ ಮಾವಿನಕಾಯಿ ಸೀಸನ್ ಬರೋವರೆಗೂ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡ್ಬೋದು ಇದ್ರ ತುಂಬ ಆಗಿದೆ. ನಾವಿದ್ರ ತುಂಬ ಮಾಡ್ತೀವಿ. ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಇನ್ನು ಮಿಕ್ಕಿದ್ದನ್ನು ನಾವು ವಿವಿಕ್ದಾಗೆ ಸೇಲ್ ಮಾಡೋಕ್ಕಿಡ್ತೀವಿ. ನೋಡ್ತಿರ್ಬೋದು ಇಲ್ಲಿ ನೆನೆ ಎಲ್ಲ ವಾಶ್ ಮಾಡಿ ಒಣಗಿಸಿ ಇಟ್ಟಿರೋ ಅಂಥದ್ದು ಇಷ್ಟ ಆಗಿದೆ. ಇದಕ್ಕೆ ಬೇಕಾಗಿರೋ ಅಂಥ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀವಿ. 1 kg ಬೆಳ್ಳುಳ್ಳಿ ಬೇಕು. ಸೊ ಬೆಳ್ಳುಳ್ಳಿನ ನಾನು ಸುಲಿಯೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಬೆಳ್ಳುಳ್ಳಿನ ಸುಲಿಯೋದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಬೆಳ್ಳುಳ್ಳಿನ ಸುಲ್ಕೊಂಡಾದ್ಮೇಲೆ ಇನ್ನು ಪೇಸ್ಟ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಶುಂಠಿನೂ ಅಷ್ಟೇ, ಅದನ್ನು ತೊಳೆಯೋದಕ್ಕೆ ಅಂತ ನಾನು ನೆನೆಸಿ ಇಟ್ಟಿದ್ದೀನಿ. ಯಾಕೆಂದರೆ ಮಣ್ಣೆಲ್ಲ ಇರುತ್ತಲ್ವ, ಸೊ ಹಾಗಾಗಿ ನೀಟಾಗಿ ವಾಶ್ ಆಗಬೇಕು ಅನ್ನೋ ರೀಸನ್ನಿಗೆ ನಾನು ತೊಳೆದಿಟ್ಟಿದ್ದೀನಿ. ಇದಕ್ಕೆ ಜಿಂಜಿಲಿ ಆಯಿಲು 2 ಲೀಟ್ರು, ಯಾವುದಂದರೆ KLFದು. ಸೊ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಕ್ಕೆ ಬೇಕಾಗಿರೋ ಅಂಥ ಐಟಮು ಎಷ್ಟೆಷ್ಟು ಕ್ವಾಂಟಿಟಿ ಏನು ಅನ್ನೋದನ್ನು ನಾನು ವಿಡಿಯೋ ಮಾಡ್ತೀನಿ. ಇವಾಗ ಬೆಳ್ಳುಳ್ಳಿನ ಸುಲ್ಕೊಳ್ಳೋಣ. ಅದಾದಮೇಲೆ ಯಾವ ಥರ ಏನು ಪ್ರೊಸೀಜರ್ನ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಇವಾಗ ಇದಕ್ಕೆ ಉಪ್ಪೆಲ್ಲ ಕಲ್ಲುಪ್ಪನ್ನೇ ಪೌಡ್ರು ಮಾಡಿ ಹಾಕಿರೋದು ನೋಡ್ತಿರ್ಬೋದು. ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಟ್ಟು ಆದಮೇಲೆ ನಾವು ಇದಕ್ಕೆ ಬೇಕಾಗಿರೋ ಅಂಥ ಮಸಾಲೆನ ನಾವು ಫಸ್ಟ್ ಹುರ್ಕೋಬೇಕು. ಜೀರಿಗೆ, ಸಾಸಿವೆ, ಮೆಂತ್ಯ ಅದನ್ನು ಚೆನ್ನಾಗಿ ಹುರ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಹಾಗೆಯೇ ನಾವು ಏನು ಬೆಳ್ಳುಳ್ಳಿನ ಮಾಡ್ಕೊಂಡಿರ್ತೀವಿ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ನೀವು ನೋಡ್ತಿರ್ಬೋದು ಇಲ್ಲಿ ಮೆಂತ್ಯ, ಜೀರಿಗೆ, ಸಾಸಿವೆ ಎಲ್ಲ ಹುರ್ಕೊಂಡಿರೋದು, ಇಂಗು ಎಲ್ಲ ಹಾಕಿದ್ದೀವಿ. ಎಲ್ಲ ರೆಡಿಯಾಗಿದೆ. ಇವಾಗ 3 ಮಾಡ್ಕೊಂಡಿದ್ದೀವಿ. 3ಕ್ಕೂ ಎಷ್ಟೆಷ್ಟು ಬೇಕೋ ಅಷ್ಟು ಮಸಾಲೆ ಹಾಕಿ ಆಮೇಲೆ ಒಟ್ಟಿಗೆ ಮಿಕ್ಸ್ ಮಾಡಿದ್ರಾಗುತ್ತೆ ಅಂತ ಸ್ವಲ್ಪ ಹಾಕಿದ್ದೀವಿ. ಅದ್ರ ಜೊತೆಗೆ ಇವಾಗ 3ಕ್ಕೂ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊ. ಈ ಚಿಲ್ಲಿ ಪೌಡ್ರನ್ನ ನಾವು ಮನೆಯಲ್ಲೇ ಮಾಡಿರೋದು. ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡು ಬಂದು ಒಣಗಿಸಿ ಅದರಲ್ಲಿ ಮಾಡಿರೋ ಅಂಥದ್ದು.
ನೀವು ಇವಾಗ ಎಲ್ಲದಕ್ಕೂ ಎಷ್ಟೆಷ್ಟು ಖಾರ ಬೇಕೋ ಅಷ್ಟಷ್ಟು ಖಾರ ಮತ್ತು ಮಸಾಲೆನ ಸೇರಿಸಿದ್ವಿ. ಇದಕ್ಕೆ ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆಮೇಲೆ ಸೇರಿಸೋಣ ಅಂತ ಇವಾಗ ಏನು ಖಾರದ ಪುಡಿನ ನಾವು ಮಿಲ್ ಮಾಡಿಸ್ಕೊಂಡು ಬಂದಿದ್ವಿ, ಚಿಲ್ಲಿ ಪೌಡ್ರನ್ನ ಅದನ್ನು ಸೇರಿಸ್ತಾ ಇದ್ದೀವಿ. ಆಲ್ಮೋಸ್ಟು ನಿಮಗೆ ಖಾರ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ನಮಗೆ ಖಾರ ಬೇಡ, ಅಷ್ಟೊಂದು ನಾವು ಖಾರ ತಿನ್ನಲ್ಲ ಅನ್ನೋರು ಕಡಿಮೆ ಹಾಕ್ಕೊಳ್ಳಿ. ಈ ಖಾರ ಎಲ್ಲ ಹಾಕಿ ಆದಮೇಲೆ ಇದನ್ನು ನೀಟಾಗಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಇವಾಗ ಉಪ್ಪು ಒಂದೇ ಕಡೆ ಇರುತ್ತೆ, ಮಸಾಲೆ ಒಂದೇ ಕಡೆ ಇರೋದ್ರಿಂದ ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನೀವು ಇದಕ್ಕೆ ಬರೀ ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ರೂ ನಡೆಯುತ್ತೆ, ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ನಿಮಗೆ ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಯಾಕೆಂದರೆ ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇಂಗು ಹಾಕೊಳ್ಳೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಅನ್ನೋದಕ್ಕೋಸ್ಕರ ನಾವಿಲ್ಲಿ ಇಂಗು ಸೇರಿಸ್ತಿದ್ದೀವಿ. MTR ಇಂಗು ಹಾಕಿರೋದು ನಾವು. ಆಮೇಲೆ ನಾನು ನಿಮಗೆ ಯಾವುದು KLFದು ಜಿಂಜಿಲಿ ಆಯಿಲ್ ತೋರಿಸಿದ್ವಿ, ಅದನ್ನು ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಯಾಕೆ ಅಂದರೆ ನಮ್ಮದೇನೆ ವಿವಿಕ್ತದಲ್ಲಿ ಇರೋದ್ರಿಂದ ಅದರದ್ದೇ ಮಸ್ಟರ್ಡ್ ಆಯಿಲ್ ಹಾಕೋಣ ಅನ್ನೋದಕ್ಕೋಸ್ಕರ ನಾವು ಅದನ್ನು ಯೂಸ್ ಮಾಡಲಿಲ್ಲ. ಇವಾಗ ಖಾರ ಎಲ್ಲ ಹಾಕಿ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ಸ್ಟಾರ್ಟಿಂಗು ಅಷ್ಟು ಒಳ್ಳೆಯದು. ಯಾಕೆಂದರೆ ಎಲ್ಲದಕ್ಕೂ ಚೆನ್ನಾಗಿ ಉಪ್ಪು ಖಾರ ಮಸಾಲೆ ಇಟ್ಕೊಳ್ಳುತ್ತೆ. ಇಲ್ಲ ಅಂದರೆ ನಿಮಗೆ ಮಸಾಲೆ ಒಂದೇ ಕಡೆ ಇದಾಗುತ್ತೆ, ಆಮೇಲೆ ಉಪ್ಪಿನಕಾಯಿ ಚೆನ್ನಾಗಾಗೋದಿಲ್ಲ. ನೀವು ಎಷ್ಟು ಆಗುತ್ತೆ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಅದಾದಮೇಲೆ 4 days ಆಗೋವರೆಗೂ ನೀವು ಮಾಡಿದಂಥ ಉಪ್ಪಿನಕಾಯಿಗೆ ಬಟ್ಟೆ ಕಟ್ಟಿದ ಮೇಲೆ ನೀವು ತೆಗೆಯೋದಕ್ಕಾಗೋದಿಲ್ಲ, ಆಮೇಲೆ ಮತ್ತೆ ಕೈ ಆಡೋದಕ್ಕೂ ಆಗೋದಿಲ್ಲ. 4 days ಆದಮೇಲೆ ನೀವು ಮಿಕ್ಸ್ ಮಾಡೋಕ್ಕಾಗೋದು. ಹಾಗಾಗಿ ನೀವು ಏನು ಇವಾಗ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಒಳ್ಳೆಯದು ಅಂತ ನಾನು ಅಂದ್ಕೋತೀನಿ. ಇವಾಗ ಇಲ್ಲಿ ಮಿಕ್ಸ್ ಮಾಡಬೇಕಾದ್ರೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿ ಆಯಿತು. ಇವಾಗ ಎಣ್ಣೆ ನೋಡ್ತಿರ್ಬೋದು, ವಿವಿಕ್ತದು ಮಸ್ಟರ್ಡ್ ಆಯಿಲು, ಅದನ್ನೇ ಮಿಕ್ಸ್ ಮಾಡ್ತಾ ಇರೋದು. ಬೇರೆದೆಲ್ಲ ಬೇಡ, ಯಾಕೆ ನಮ್ಮದೇ ಆಯಿಲ್ ಇರಬೇಕಾದ್ರೆ ಬೇರೆದನ್ನು ಏನಕ್ಕೆ ಹಾಕಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ನಾವು ವಿವಿಕ್ತದನ್ನೇ ಯೂಸ್ ಮಾಡ್ಕೊತಿದ್ವಿ. ಜಿಂಜಿಲಿ ಆಯಿಲ್ ತೊಗೊಂಡು ಬಂದಿದ್ವಿ ಬೇರೆದು, ಅದನ್ನು ಅಟ್ಲೀಸ್ಟ್ ದೀಪಕ್ಕೆ ಅಥವಾ ಬೇರೆ ಏನಕ್ಕಾದರೂ ಯೂಸ್ ಮಾಡ್ಕೊಳ್ಳೋಣ, ನಮ್ಮದೇ ಹಾಕೋಣ, ನಾವು ಯೂಸ್ ಮಾಡ್ತೀವಲ್ವ ಅನ್ನೋದಕ್ಕೋಸ್ಕರ ನಾವು ಅದನ್ನೇ ತೊಗೊಂಡು ಬಂದ್ವಿ. ಇವಾಗ ಮಸ್ಟರ್ಡ್ ಆಯಿಲ್ ಎಲ್ಲ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿನಕಾಯಿ ಅಂತ, ಮಸಾಲೆ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ. ಸ್ಮೆಲ್ಲೂ ಅರೋಮನೂ ಕೂಡ ಅಷ್ಟೇ ಚೆನ್ನಾಗಿತ್ತು. ನನಗೆ ಇವಾಗಲೇ ತಿನ್ನಬೇಕು ಅನ್ನೋ ಥರ ಅನಿಸ್ತಿತ್ತು. ಬಟ್ ಏನು ಮಾಡೋದು, 4 days ಆಗೋವರೆಗೂ ಅದು ಚೆನ್ನಾಗಿ ಎಲ್ಲ ಮಸಾಲೆ ಇಳ್ಕೊಳ್ಳೋವರೆಗೂ ತಿನ್ನೋದಕ್ಕೆ ಆಗಲ್ಲ. ಸೊ ಇದು ಸಿಂಪಲ್ಲಾಗಿ ನಿಮಗೆ ಯಾರಿಗಾದ್ರೂ ಬೇಕಂದರೆ ವಿವಿಕ್ತದಲ್ಲೇ ಸಿಗುತ್ತೆ. ಇಲ್ಲ ಅಂದರೆ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನೀವು ಮನೆಗೆ ಎಷ್ಟು ಬೇಕೋ ಅಷ್ಟು ನೋಡಿ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್ ಅಂದರೆ ಸಿಂಪಲ್ಲು. ನಾನು ಇಲ್ಲಿ ಕಟ್ ಮಾಡಾದಮೇಲೆ ತೊಳೆದು ಒಣಗೋ ಪ್ರೋಸೆಸ್ದು ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ ಅನ್ನೋ ರೀಸನಿಗೆ ಅದೊಂದು ವೀಡಿಯೋ ಮಿಸ್ ಆಗಿದೆ. ಇನ್ನೆಲ್ಲದನ್ನು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಮಸಾಲೆದು ಪೌಡ್ರು ಮಾಡ್ಕೊಂಡಿರೋದು ವೀಡಿಯೋ ಮಾಡಿದ್ದೀನಿ. ಎಷ್ಟೆಷ್ಟು ಕ್ವಾಂಟಿಟಿ ಏನು ಅನ್ನೋದು ನಿಮಗೇನಾದರೂ ಬೇಕು ವೀಡಿಯೋ ಅಂದರೆ ನಾನು ನೆಕ್ಸ್ಟ್ ಟೈಮು ಖಂಡಿತ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಬಟ್ ಇವಾಗ ಫೈನಲಿ ಉಪ್ಪಿನಕಾಯಿ ಎಲ್ಲ ರೆಡಿ ಆಯಿತು. ಸೊ ಇದಾಗಿತ್ತು ಇವತ್ತಿನ ಉಪ್ಪಿನಕಾಯಿ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.